ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ರಕ್ಷಾ ಬಂಧನದ ಹಬ್ಬಕ್ಕೆ ಸ್ವೀಟ್ ರೆಸಿಪಿ ಇರಲೇಬೇಕು. ಅದೇ ರೀತಿ ನಾನು ಕೂಡ ಸ್ಪೆಷಲ್ ಆದ ಒಂದು ಸ್ವೀಟ್ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇನಿದು ಮೈಸೂರು ಪಾಕ್ ಅಂತ ನೋಡ್ತಾ ಇದ್ದೀರಾ? ಅಲ್ವೇ ಅಲ್ಲ ಫ್ರೆಂಡ್ಸ್, ಇದರ ಹೆಸರು ಅಮೃತ ಫಲ. ಇದು ನೋಡೋದಕ್ಕೆ ಸೇಮ್ ಮೈಸೂರು ಪಾಕ್ ಥರನೇ ಇದೆ, ಆದರೆ ಟೇಸ್ಟಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಇದನ್ನು ಮಂಗಳೂರು ಸೈಡಲ್ಲಿ ಟ್ರೆಡಿಷನಲ್ ಆಗಿ ಮಾಡ್ತಾರೆ ಈ ಸ್ವೀಟನ್ನು. ಇದನ್ನು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಅರ್ಧ ಲೋಟದಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಪ್ಯಾಕೆಟ್ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನೀವು ಹಸುವಿನ ಹಾಲನ್ನು ಕೂಡ ಸೇರಿಸ್ಕೊಬೋದು. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಗಟ್ಟಿ ಆಗೋ ತನಕ ಐ ಫ್ಲೇಮಲ್ಲಿ ಕಾಯಿಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಹಾಲು ಇಲ್ಲಿ ಗಟ್ಟಿ ಆಗ್ತಾ ಬಂದಿದೆ. ಈ ಸ್ಟೇಜಲ್ಲಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ತಿರುಗಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು. ಈಗ ನಾನು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೊಂಡು ನಾನು ತಿರುಗಿಸ್ಕೊತಾ ಇದ್ದೀನಿ. ಇದು ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಬೇಗ ಆಗಲ್ಲ, ನಿಧಾನಕ್ಕೆ ಮಾಡ್ಕೊಬೇಕು. ನಾನು ತಿರುಗಿಸ್ತಾ ಇದ್ದಾಗೆ ಹಲ್ವಾ ಸ್ಟೇಜಿಗೆ ಬಂದಿದೆ. ನೋಡಿ, ತಳ ಬಿಡ್ತಾ ಇದೆ, ಆದರೂ ಕೂಡ ನಾವು ಇನ್ನೂ ಆಗಿಲ್ಲ. ಇದನ್ನು ಚೆನ್ನಾಗಿ ಕೈ ಬಿಡದಿದ್ದಂಗೆ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್, ಕೈ ಬಿಡಬಾರ್ದು. ನಾನಿಲ್ಲಿ ಈ ಅಮೃತ ಫಲ ಮಾಡಲಿಕ್ಕೆ 1 ತೆಂಗಿನಕಾಯಿಯನ್ನು ಹೊಡೆದ್ಬಿಟ್ಟು ಅದನ್ನು ತುರ್ಕೊಂಡು ಅದರಲ್ಲಿ ಹಾಲು ತೊಗೊಂಡಿದ್ದೀನಿ. ಆ ತೆಂಗಿನಕಾಯಿ ಹಾಲು ನನಗೆ 1/4 ಲೀಟ್ರಷ್ಟು ಸಿಕ್ಕಿದೆ. ಹಾಗೆ ನಾನು ಪ್ಯಾಕೆಟ್ ಹಾಲು 1/4 ಲೀಟ್ರನ್ನ ತೊಗೊಂಡಿದ್ದೀನಿ. 2 ಸಮ ಅಳತೆಯಲ್ಲಿ ತೊಗೊಬೇಕು. ಸಕ್ಕರೆ ಮಾತ್ರ ಅದರ ಅರ್ಧ ಭಾಗ ತೊಗೊಬೇಕು. ನೋಡಿ ಫ್ರೆಂಡ್ಸ್, ಇದು ಇನ್ನೂ ಆಗಿಲ್ಲ. ಇದನ್ನು ತಿರುಗಿಸ್ತಾನೇ ಇದ್ದೀನಿ ನಾನು. ತಿರುಗಿಸ್ಕೊಬೇಕು, ಕೈ ಬಿಡಬಾರ್ದು. ಇದು ತಳ ಬಿಟ್ಟಿದೆ, ಆದರೆ ಇದು ಇನ್ನೂ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು. ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತೆ. ಮತ್ತು ಮೇಲಿಂದ ಹಾಕಿದಾಗ ನಮಗೆ ಲೇಯರ್ ಆಗಿ ಬರಬೇಕು. ಆ ಸ್ಟೇಜಿಗೆ ಬಂದಾಗ ಆಗಿದೆ ಅಂತ ಅರ್ಥ. ನೋಡಿ, ಈಗ ಸ್ವಲ್ಪ ಆಗಿದೆ, ಇನ್ನೂ ಸ್ವಲ್ಪ ಮಾಡ್ಕೊಬೇಕು. ಇದನ್ನು ಇನ್ನೂ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಈ ಸ್ಟೇಜಿಗೆ ಬಂದರೆ ಆಗಿದೆ ಅಂತ ಅರ್ಥ. ತಕ್ಷಣ ಈಗ ನಾನು ತುಪ್ಪ ಸವರಿದ ತಟ್ಟೆಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಶಿಫ್ಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಸಮದಟ್ಟಾಗಿ ಮಾಡ್ಕೊತಾ ಇದ್ದೀನಿ. ಇಷ್ಟಾದಮೇಲೆ 10 ಮಿನಿಟ್ಸ್ ಆರಕ್ಕೆ ಬಿಟ್ಟಿದ್ದೆ. ಈಗ ನಾನು ಕಟ್ ಮಾಡ್ಕೊತಾ ಇದ್ದೇನೆ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಸಾಫ್ಟಾಗಿದೆ. ಕಟ್ ಮಾಡೋಗಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಸಾಫ್ಟಾಗಿದೆ ಅಂತ. ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕನ್ಸುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಅಮೃತ ಫಲ ಮಾಡಲಿಕ್ಕೆ 1 ತೆಂಗಿನಕಾಯಿನ ತೊಗೊಂಡಿದ್ದೆ. ಹಾಗೆ 1/4 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. 1 ತೆಂಗಿನಕಾಯಿಲೆ ಹಾಲು ತೆಗೆದಾಗ ನನಗೆ 1/4 ಲೀಟ್ರ್ ಹಾಲು ಬಂದಿದೆ, ತೆಂಗಿನಕಾಯಿ ಹಾಲು. ಅದೇ ರೀತಿ ಪಾಕೆಟ್ ಹಾಲು ಕೂಡ 1/4 ಲೀಟ್ರ್ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಟೇಸ್ಟಿ ಆದಂಥ ಅಮೃತ ಫಲ ನಾವು ಮಾಡ್ಕೊಬೋದು. ನೋಡಲಿಕ್ಕೆ ಮೈಸೂರು ಪಾಕ್ ಥರನೇ ಇದೆ, ಆದರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಕಟ್ ಮಾಡಿ ಆದಮೇಲೆ 1 ಅವರ್ ಬಿಡ್ತಾ ಇದ್ದೀನಿ. ನೋಡಿ, ಈಗ 1 ಅವರ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೀಸಸ್ಸು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ಪೀಸಸ್ಸು. ಒಂದು ಕೂಡ ಅಂಟ್ಕೊತಾ ಇಲ್ಲ, ಸೂಪರಾಗಿ ಬಂದಿದೆ. ನಮ್ಮನೇಲಂತೂ ಈ ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಅಮೃತದಷ್ಟೇ ಸಿಹಿಯಾದಂಥ ಸ್ವೀಟ್ ರೆಸಿಪಿ ಅಮೃತ ಫಲ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಪಾತ್ರರಿಗೆ ಸಿಹಿಯನ್ನು ಹಂಚಿ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಫ್ರೆಂಡ್ಸ್. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.